ಹಲೋ ಗಾಯ್ಸ್, ಏನಿಲ್ಲ, ಭಾಳ ದಿವಸ ಆದ್ಮೇಲೆ ಮೋಟೋ ಲಾಗ್ ಮಾಡ್ಬೇಕನ್ನಿಸ್ತು. ಇವತ್ತು ಆಫೀಸಿಗೆ ಹೊಂಟೀನಿ. ಇಟ್ಸ್ ಆಲ್ರೆಡಿ ಲೇಟ್. ನೀವು ಅನ್ಕೋಬೋದು ಪ್ರತಿ ಸಲ ಲೇಟ ಅಂತೀರಂತ. ಹೋಗ್ಬೋದಲ್ಲ ಹಾಂ ಹೋಗ್ಬೋದಲ್ಲ ಆಂಟಿ, ಈಗ ಹೋಗ್ಬೋದಲ್ಲ ಆಂಟಿಗೆ ಗೊತ್ತಾಗಲಿಲ್ಲ ಏನನ್ನಂತ. ಅವ್ರ ಎಕ್ಸ್ಪ್ರೆಷನ್ ಮೇಲೆ ಗೊತ್ತಾಗ್ತದ. ಪಾಪಿಲ್ಲಿ ಯಾರು ತೀರ್ಕೊಂಡರು. ಸೊ ಹೋಗೋಣ ಬರ್ರಿ. ಜೈ ಶ್ರೀರಾಮ್. ರೆಕಾರ್ಡಿಂಗ್ ಆಗತ್ತದ. ಲೇಟ್ ಆಗ್ಯದ, ಲೇಟ್ ಟೂ ಮಚ್. ಸೊ ಹೋಗೋಣ. ಗಾಡಿ ಇದು ಇಂಜನ್ ಲೈಟ್ ಆನ್ ಆಗ್ಯದ. ಆ್ಯಂಡ್ ಒಂದು ಸೆಕೆಂಡ್ ಇರ್ರಿ. ಅಲ್ಲಿ ನಾಯಿ ಕೊಂಡುಗಳೊಂದು ಭಾಳ ಆಗಿಬಿಟ್ಟಾವ. ಈಗ ರಾತ್ರಿ ನಂದು ಶಿಫ್ಟ್ 1 ಗಂಟೆಗೆ ಮುಗಿಯುತ್ತೆ. ಸೊ ಇಲ್ಲ ಟೈಮ್ ನೋಡುವ. ಬ್ರೈಟ್ನೆಸ್ ಕಮ್ಮಿ ಇಟ್ಬಿಟ್ಟೇನೆ. ಇಲ್ಲ 3:47. ಸೊ ಐ ಹ್ಯಾವ್ ಗಾಟ್ 13 more minutes to go to my office, which is around 7 kilometers from here. ಸ್ವಲ್ಪ ಟ್ರಾಫಿಕ್ ಇರಬಹುದು. ಫಿಲ್ಟರ್ ಮಾಡೋಕ್ಕೆ ಟ್ರೈ ಮಾಡಮ್ಮ. ಇವತ್ತು ಸಾಲೆ ಮುಗೀತು ಅವ್ರದ್ದು ಹುಡುಗರದು. ನಾನಿರೋದು ರಾಮಮೂರ್ತಿ ನಗರ ಅಂತ ಹೇಳಿ ಇಲ್ಲೇ ರೂಮ್ ಮಾಡೀನೀಗ. ಐ ಹ್ಯಾವ್ ಮೂವ್ಡ್ ಔಟ್ ಫ್ರಮ್ ಕುಮಾರಸ್ವಾಮಿ ಲೇಔಟ್. ಸೊ ಬರ್ರಿ, ಕ್ವಿಕ್ಕಾಗಿ ಹೋಗೋಣ. ಕ್ವಿಕ್ಕಾಗಿ ತುಂಬ ಹಂಪ್ಸ್ ಇದೆ ಇಲ್ಲಿ. ಐ ಡೋಂಟ್ ನೋ ವೈ. ಓಕೆ, ಸೈಡಪ್ಪ, ಸೈಡ್. ಲೇಟ್ ಆಗ್ಯದ. ದೊಡ್ಡಮ್ಮ ದೇವಿ ಅಂತ ಗುಡಿ ಐತಿ. ಮಣ್ಣು ಜಾತ್ರೆ ಆಯ್ತು. ಸೊ ಇದು ಹಿಂಗೈತಿ. ಇಲ್ಲಿ ಮುಂದೆ PVR ಸಿನಿಮಾಸ ಯಾವುದೋ ಬರ್ತದೆ, ಅವ್ರದ್ದು ಸ್ವಂತ ಅನ್ಸುತ್ತದ. ಬಟ್ ನಾನು ಕೇಳಿದ್ದ ರಿವ್ಯೂ ಪ್ರಕಾರ ನಮ್ಮ ಆಫೀಸ್ ಮೇಟ್ ಹೇಳಿದರು ಚಲೋ ಐತಂತ. ವಿ ಪ್ಲ್ಯಾನ್ ಟು ಗೋ ಫಾರ್ ಟಾಕ್ಸಿಕ್, ಬಟ್ ಅದು ಸ್ವಲ್ಪ ಲೇಟ್ ರಿಲೀಸ್ ಅಂತ ಅನ್ನೋ ಥರ. ಗೊತ್ತಿಲ್ಲ ಏನಂತ ಎಕ್ಸಾಕ್ಟ್. ಆಫೀಸಿಗೆ ಹೋಗುವಾಗ ನಾನು ಭಾಳ ಥಿಂಗ್ಸ್ ಮರಿತೀನಿ. ಒಂದು ಬಿಟ್ಟು ಹೋಗಿರ್ತೀನಿ ನಾನು. ಈಗ ನೋಡ್ರಿ, ನನ್ನ ಫೋನು ಪ್ಯಾಂಟ್ನಾಗ ಇದ್ದಿದ್ದು ಅದು ರೂಢ ಆಗೈತಿ. ಪ್ಯಾಂಟ್ ಚೆಕ್ ಮಾಡಕ್ಕೆ ಹೊಂಟಿದ್ದೆ. ಅರೆ ಅಣ್ಣ ಸ್ವಲ್ಪ ಸೈಡ್ ಕೊಡಪ್ಪ. ಈ ಅಣ್ಣನೂ ಸೈಡು ಕೊಡಲ್ಲ ಅಂದ್ರು ನಾವು ಬಿಡಲ್ಲ. ಓಕೆ, ಯಾರೋ ಲೆಫ್ಟ್ ಹೊಡ್ಯಾವ್ರ. ಇಲ್ಲಿ ಈ ಪೆಟ್ರೋಲ್ ಬಂಕ್ದಾಗ ಡೈರೆಕ್ಟ್ ಕಾಟ 5ರಿಂದ ಸ್ಟಾರ್ಟ್ ಆಗತ್ತೆ ಮಾರೇ ಅವನು. ಅದಕ್ಕೆ ಅಲ್ಲಿ ಹಾಕ್ಸೋದೇ ಬಿಟ್ಬಿಟ್ಟು ನಾನು. ಹಾಕ್ಸಿದ್ರೆ ಅಲ್ಲಿ ಒಂದು HP ಅಂತ ಹೊಸದಾಗೈತಿ. ಮಸ್ತ್ ಅದ ಪೆಟ್ರೋಲ್ ಕ್ವಾಲಿಟಿ, ಕ್ರೇಜಿ. ಏನೋ ಅನಿವಾರ್ಯ ಇಲ್ಲಂದ್ರೆ ಅಷ್ಟೇ ಅಲ್ಲಿ ಹಾಕ್ಸ್ತೀನಿ ನಾನು. ಸೊ ರಾಕಿ ಬಾಯ್ ಎವ್ರಿವೇರ್. ಡಿವಾಸ್ ಫ್ಯಾನ್ಸ್ ಯಾರಾದ್ರಿ ಕಮೆಂಟ್ ಹಾಕ್ರಿ. ನಾವು ಡಿವಾಸ್ ಫ್ಯಾನ. ಐ ಲವ್ ಯು. ಈ ಕಡೆ ಏರಿಯಾ ಡೆವಲಪ್ಡ್ ಐತಿ, ಬಟ್ ಕಂಜೆಸ್ಟೆಡ್ ಐತಿ ಅನ್ಸುತ್ತೆ ನನಗೆ. ನಾನು ಬೆಂಗಳೂರೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡೇ ಇಲ್ಲ. ಓಕೆ, ಇದೊಂದು ಮೆಟ್ರೋ ಒಂದು ಆಗತ್ತದ ಇಲ್ಲಿ, ಪಿಂಕ್ ಲೈನ್ ಅಂತ, ವಿಚ್ ಮೈಟ್ ಬಿ ದ ಲಾಂಗೆಸ್ಟ್ ಮೆಟ್ರೋ ಇನ್ ಬೆಂಗಳೂರು. ಬೆಳಗಾವ್ ಅಂತ ಬರ್ತೈತೆ ನನ್ನ ಬಾಯಾಗ. ಇಂಥ ದೊಡ್ಡ ವೆಹಿಕಲ್ ಬಂದು ಅಂದ್ರೆ ಅರ್ಧ ತಲೆ ಕೆಡ್ದು ಲೆಫ್ಟ್ ಹೊಡ್ಯದ ನೀವು. ನಮಗೆ ಹೋಗಾಕು ಬಿಡಲ್ಲ ಇವರು. ವಿಚ್ ಈಸ್
ವೆರಿ ರಾಂಗ್. ಓಕೆ, ರಾಂಗ್ ಸೈಡ್ ಅಣ್ಣ ಅಣ್ಣ ಅಣ್ಣ. ಬಸ್ದವ್ರು ಒಮ್ಮೆ ಸ್ಟಾಪ್ ಇವ್ರದ್ದು. ಅವರು ಎತ್ತಬೇಕಂತ ಹೊಡಿತಾರೆ. ಓಹೋ, ಮೇಲೆ ಕಳೆ ಕೆಳಗೆ ಕೊಳೆ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಕಾಣಿಸುತ್ತಂದ್ರೆ ಈ ರೋಡ್. ನನಗೆ ಭಾಳ ಇಷ್ಟ. ಬಟ್ ಏನು ಮಾಡೋದು, ಕೆಳಗೆ ಕೊಳೆ ಅಂತ ಎದಕ್ಕಂದ ಅಂತೇಳಿ ಮುಂದೆ ಗೊತ್ತಾಗತ್ತೆ ನಿಮಗೆ. ನೋಡ್ರಿ ಇಲ್ಲಿ ಇಟ್ಟು ಹೊಲಸು ಹಾಕ್ತಾರಲ್ಲ, ಇಲ್ಲಿ ಅಲ್ಲೂ ಒಂದಿತ್ತಲ್ಲ ಹಂಗೆ ಸೇಮ್ ಎಷ್ಟು ಹೊಲಸು ಸ್ಮೆಲ್ ಬರ್ತಿರುತ್ತೆ ಇಲ್ಲಿ. ನೋಡಕ್ಕೆ ಹೂವು ಮ್ಯಾಲೆಲ್ಲ ಹೂವು, ಕೆಳಗೆ ನೋಡಿದ್ರೆ ಹಿಂಗೆ ಏನಿದು ಹೊಲಸು. ಅದಕ್ಕೆ ಅಂದೆ ನಾನು ಮೇಲೆ ಕಳೆ ಕೆಳಗೆ ಕೊಳೆ ಅಂಥೇಳಿ. ಆ್ಯಂಡ್ ಫಾಸ್ಟ್ ಹೊಂಟೀನಿ. ಗೊತ್ತಿಲ್ಲ ನನಗೆ ಆಫೀಸ್ದಾಗ ಏನು ಅಂದ್ರೆ ಎಂಟ್ರಿಗೆ ಕ್ಯಾಮ್ರಾ ಆಫ್ ಮಾಡಂತಾರ ಏನಂತ. ಬಟ್ ಟ್ರೈಯಿಂಗ್ ಫಸ್ಟ್ ಟೈಮ್ ಹೊಂಟೀನಲ್ಲ. ಇವತ್ತು ಫ್ರೈಡೇ ಬೇರೆ, ಮೋಸ್ಟ್ ಪ್ರಾಬಬ್ಲಿ ಯಾರೂ ಇರೋಲ್ಲ. ವರ್ಕ್ ಫ್ರಮ್ ಹೋಮ್ ಆಲ್ಮೋಸ್ಟ್ ಕ್ಯಾಂಡಿಡೇಟ್ಸ್. ಓಕೆ, ಮೋಸ್ಟ್ಲಿ ಡೆವಲಪ್ ಆಗಕ್ಕತ್ತದ ಈ ಕಡೆ ಎಲ್ಲ. ಬಟ್ ಚರಂಡಿಗಳನ್ನು ನಮ್ಮ ಆಫೀಸ್ದಕ್ಕೂ ಚರಂಡಿ ಇಷ್ಟು ದೊಡ್ಡದದ ಮಾರಾಯ. ಕೆಂಗೇರಿ ಮೋರಿಗತನೇ ಅದ. ಸೊ ಎಷ್ಟು ನಿಮಿಷ ಉಳಿತೀನಿ ನನಗೆ? ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 4-5 ನಿಮಿಷ ಉಳ್ದದ. ಇದು ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣಕ್ಕೆ ಹೋಗುವ ದಾರಿ. ಅಂದ್ರೆ ಈಗ ಬೈಯಪ್ಪನಹಳ್ಳಿ ಮೆಟ್ರೋನ ಹೋಗ್ಬೇಕು ನಾವು. ಆಪ್ಷನ್ ಇಲ್ಲ. ಆಪ್ಷನ್ ಇರ್ಬೋದು, ನನಗೆ ಗೊತ್ತಿಲ್ಲ. ಆಯ್ತು ಬಿಡು. ಇದು ಸೈಡಿಗೆ ರೈಲ್ವೆ ಟ್ರ್ಯಾಕ್ ಅದ. ಈ ಕಡೆ ಹೋದ್ರೆ ಕೆ ಆರ್ ಪುರಮ್ಗೆ ಹೋಗಿ, ಈ ಕಡೆ ಹಿಂದೆ ಹೋದ್ರೆ ಕೆ ಆರ್ ಪುರಮ್ಗೆ ಹೋಗುತ್ತೆ. ಸೊ ದ್ಯಾಟ್ಸ್ ಅವರ್ ಬಿಲ್ಡಿಂಗ್. ಹಿಂದೆಯಿಂದ ಬಿಲ್ಡಿಂಗ್ ನೋಡ್ತಿದ್ದೀವಿ. ಆ ಕಡೆ ಮುಂದಿನ ಎಂಟ್ರಿ ಆಗೋಮ. ವಾಟರ್ ಬಾಟಲ್ ಮೇನ್. ನೀರು ಕುಡಿಬೇಕನ್ನಿಸ್ತು ಅಂದ್ರೆ ಮತ್ತೆ ಆ ಕಡೆ ಎದ್ದು ಹೋಗ್ಬೇಕಾಗತ್ತೆ. ಸೊ ದಿಸ್ ಈಸ್ ಫಸ್ಟ್ ವ್ಲಾಗ್ ಅಂದ್ರೆ ಹೇಳ್ಬೋದು. ಆಫ್ಟರ್ ಜಾಯ್ನಿಂಗ್ ದ ಆಫೀಸ್ ಟೈಮ್ ಸಿಕ್ಕಿರಲಿಲ್ಲ, ಟ್ರೈನಿಂಗ್ ಅದು ಇದೆಲ್ಲ ಇತ್ತು. ಸೊ ನೋಡೋಣ ಇವತ್ತು ಹೆಂಗೆ ಬರುತ್ತಂತ. ಹೋಪ್ ಯು ಗೈಸ್ ಎಂಜಾಯ್ ದಿಸ್. ಆ್ಯಂಡ್ ಕಂಟೆಂಟು ಮಾಡಾಕ್ತೀನಿ, ಸ್ವಲ್ಪ ಟೈಮ್ ಬೇಕು. ಆಲ್ರೆಡಿ ಇದ್ದಿದ್ದ ಎಡಿಟ್ ಮಾಡೋಕ್ಕಾಗಿಲ್ಲ. ಎನಿ ಗುಡ್ ಎಡಿಟರ್ಸ್ ವಿತ್ ನೋ ಬಜೆಟ್ ಫ್ರೀ ಎಡಿಟ್ ಮಾಡೋರು ಕಮೆಂಟ್ ಆಗಿರೋ. ಯಾಕಂದ್ರೆ ನನ್ನ ಬಜೆಟ್ ಇಲ್ಲ ಮಾರ, ಏನು ಮಾಡಲಿ. ಬೈಯಪ್ಪನಹಳ್ಳಿಗೆ ಬಂದು ಬಿಟ್ಟಿವಿ. ಅಂದ್ರೆ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಂತ ನಾವು ಆ ಕಡೆಯಿಂದನೇ ಹೋಗ್ಬೇಕಂತ ತಿಳ್ಕೊಂಡಿದ್ದೆ ನಾನು. ಬಟ್ ಹಂಗಿಲ್ಲ, ಅದು ಮೊನ್ನೆ ಗೊತ್ತಾಯಿತು. ಮೊನ್ನೆ ಊರಿಗೆ ಹೊಂಟಿದ್ದೆ, ಅವಾಗ ಆಟೋ ಡ್ರೈವರ್ ಅಂಕಲ್ ಹೇಳಿದರು. ಸೊ ಇದು ಫ್ರಮ್ ಹಿಯರ್ ವಿ ಕ್ಯಾನ್ ಟೇಕ್ ದಟ್ ಏನಂತಾರೆ ಅದಕ್ಕೆ, ಮ್ಯಾಗಿಂದ ತೊಗೊಂಡು ಹೋಗ್ಬೋದು. ಸೊ ಒನ್ ಆಫ್ ದ ವೇಸ್ ಟು ಗೋ ಟು ಬೈಯಪ್ಪನಹಳ್ಳಿ ಮೆಟ್ರೋ. ಇದೊಂದು ಮಸ್ತ್ ಇದೇನಂತಾರೆ ಅದಕ್ಕೆ, ಕಾರು ಮಸ್ಸದ. ಆದರೆ ಏನು ಮಾಡೋದು, ರೋಡ್ ಚಲೋ ಇಲ್ಲ. ಸೊ ಕಾರು ಹೊಡೋಕ್ಕಾಗಲ್ಲ. ಈ ಕಡೆ ರೈಟ್ ಲೇನ್ ಮಸ್ಸ. ಅಲ್ಲಿ ಮುಂದೆ ಪಕ್ಕ 100% ಪೊಲೀಸ್ ಇರ್ತಾರೆ ನೋಡ್ರಿ. ಸೊ ಯಾರಾದರೂ ಬರಾಕತ್ತಿದ್ರೆ ಈ ರೂಟ್ಲೆ 100% ಹಿಡಿತಾರೆ. ಇಫ್ ಯು ಆರ್ ನಾಟ್ ವೇರಿಂಗ್ ಹೆಲ್ಮೆಟ್, ಅಥವಾ ಹೆಲ್ಮೆಟ್ ಹಾಕೊಂಡವ್ರನ್ನೂ ಹಿಡಿತಾರೆ ಸ್ವಲ್ಪ ಮಂದಿನ. ಬಟ್ ಅಲ್ಲಿ ಮುಂದೆ ನಿಂತಿರ್ತಾರೆ ಪಕ್ಕ 100%, ನೋ ಡೌಟ್ ಅಬೌಟ್ ಇಟ್. ಎನಿ ಟೈಮ್ ಎನಿ ಡೇ. ಅಂದರೆ ನಾನು ಆಲ್ಮೋಸ್ಟ್ ಹೋಗಿದ್ದು ಇದೇ ಟೈಮಿಗೆ, ಯಾಕಂದರೆ ನನ್ನ ಆಫೀಸ್ ಶಿಫ್ಟ್ ಇದ್ದಿದ್ದು ಇದೇ ಟೈಮಲ್ಲ, ಮುಂದೆ ಗೊತ್ತಿಲ್ಲ. ಸೊ ಅರೆ ಇವತ್ತೇನು ಮೋಟೋ ಲಾಗ್ ಮಾಡತ್ತೀನಿ ಅಂತೇಳಿ ಬಂದಿಲ್ಲ ನೀವು? ಅದಲ್ಲ ಇಲ್ಲಿ. ನಮಸ್ಕಾರ ಸರ್. ಅಬ್ಬಾ ಲಾಟ್ರಿ ಡಿಸಪಾಯಿಂಟ್ ಮಾಡಲ್ಲ ನಮ್ಮ ಪೊಲೀಸರು. ವಿ ಆರ್ ಆಲ್ಮೋಸ್ಟ್ ನಿಯರ್ ಬಟ್ ನಾಟ್ ಎಕ್ಸಾಕ್ಟ್ಲಿ ಅಟ್ ದ ಪಾಯಿಂಟ್. ಇದೊಂದು ರೋಡ್ ಓವರ್ ನೈಟ್ ಮಾಡಿಬಿಟ್ಟಾರೆ ನೋಡ್ರಪ್ಪ.
ಅಂದರೆ ಇದು ಹಾಫ್ ಆದಂಗೆ ಆಗ್ಯದ. ಯಾಕಂದ್ರೆ ಈಚೆ ಕಡೆ ನೋಡ್ರಿ ಒಂಥರ ಇದು ಫೀಲ್ ಯಾವಾಗ ಹೈ ಸ್ಪೀಡ್ಸ್ದಾಗಿದ್ದಾಗ ಫೀಲ್ ಆಗುತ್ತಿದ್ದು. ಒಂದ್ಸಲ ಆಗಿತ್ತು ನನಗೆ, ಅಂದ್ರೆ ಸ್ವಲ್ಪ ಸ್ಪೀಡ್ ಬಂದಿದ್ದೆ, ಬಟ್ ಸ್ವಲ್ಪ ಹಳೆಗಡ್ದಂಗೆ ಆಗಿತ್ತು. ಎಲ್ಲ ಸ್ವಲ್ಪ ಕೇರ್ ಮಾಡಬೇಕು ಮಾರ. ಇಲ್ಲೆಲ್ಲ ಗಾಡಿಗಳು ಬಂದಿದ್ವು, ಅವ ಮೋಸ್ಟ್ ಪ್ರಾಬಬ್ಲಿ ಮತ್ತೆ ಹಾಕ್ತಾರೆ ಅಂತ ತಿಳ್ಕೊಂಡಿದ್ದು ನಾನು ಓವರ್ ನೈಟ್. ಬಟ್ ಅನ್ಫಾರ್ಚುನೇಟ್ಲಿ ಹಾಕಲಿಲ್ಲ. ನಾನು ಇಂಡಿಕೇಟರ್ ಒಂದು ಹಾಕಿ ಮರ್ತು ಬಿಡ್ತೀನಿ, ಹೊಳ್ಳಿ ತೆಗಿಯೋದು. ಹಾಕೋದು ಫಿಕ್ಸ್, ತೆಗಿಯೋದು ಮರ್ತು ಬಿಡ್ತೀನಿ ನೋಡಿ. ಸೊ ಚೋಟಾ ಬಚ್ಚಗಳು ಸ್ಕೂಲಿಂದ ಹೊಂಟಾರ. ಏನಿದು 4 ಗಂಟೆ ಮಟ್ಟ? ಫ್ರೈಡೇ ಅಲ್ಲ, ಇಂದು ನಾನು ಸ್ಯಾಟರ್ಡೆ ಮಾಡಿಬಿಟ್ಟಿದ್ದೆ. ಇದೇನು ಇಷ್ಟು ಟ್ರಾಫಿಕ್ ಆಗಿದೆ ಇವತ್ತು? ಎಲ್ಲರೂ ಮನೆಗೆ ಹೊಂಟಾರೇನು? 4 o'clock ಅವ್ರ ಶಿಫ್ಟ್ ಮುಗಿಸಿ ವೇಟು ಸ್ವಲ್ಪ ವೆಯ್ಟ್ ಮಾಡೋಣ. ಪೀಪಲ್ ಆರ್ ಗೋಯಿಂಗ್ ಟು ಆಫೀಸ್, ಪೀಪಲ್ ಆರ್ ಕಮ್ಮಿಂಗ್ ಬ್ಯಾಕ್ ಫ್ರಮ್ ಆಫೀಸ್. ನನಗೆ ಕುಮಾರಸ್ವಾಮಿ ಲೇಔಟ್ದಾಗಿದ್ದಾಗ ಒಂದು ಮ್ಯಾಕ್ಸಿಮಮ್ ಅಂದ್ರೆ ದೊಡ್ಡ ಕಂಪ್ನೀಸ್ ಏನು ಗೊತ್ತಿತ್ತಲ್ಲ, ಏನು ಕಳೆದಾರ ಅಂತ ನನಗೆ ಇವತ್ತು ಅನ್ಸತ್ತದ. ಅನ್ಸೋದು ಬಿಡು, ಬಟ್ ಮೋಸ್ಟ್ ಅನ್ಬೋದು ಅವರಿಗೆ. ಇಲ್ಲಿದಾರ ನೋಡಿ ಇವರಿಗೆ. ಇಲ್ಲೆಲ್ಲ ಮೂರ್ತಿಗಳು, ನಮ್ಮ ಕೃಷ್ಣ, ಹನುಮಪ್ಪ ಎಲ್ಲ ಮೂರ್ತಿ ಇಟ್ಟಿರ್ತಾರೆ. ಸೊ ಕಮ್ಮಿಂಗ್ ಬ್ಯಾಕ್ ಟು ವಾಟ್ ಐ ಆಮ್ ಸ್ಪೀಕಿಂಗ್, ನನಗೆ ಗೊತ್ತಿದ್ದು ಅಂದರೆ ಸೀನಿಯರ್ಸ್ ವರ್ಕ್ ಮಾಡೋದು ಅಥವಾ ಹಿಂಗೆ ದೊಡ್ಡ ಕಂಪ್ನೀಸ್ ಅಷ್ಟೇ ಗೊತ್ತಿತ್ತು. ಇಲ್ಲಿ ಬಂದಮೇಲೆ ಇನ್ನೂ ಎಷ್ಟು ಕಂಪ್ನೀಸ್ ಅದಾವ ಅಂತಲೇ ಲೈಕ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆಫ್ ದಿಸ್ ಓನ್ಲಿ ನಮಗೆ IT ಹಬ್ ಅಂತ ಅನ್ಕೊಂಡಿದ್ದು ನಾನು. ಕ್ರೇಜಿ ನೋವು ಸ್ಯಾಲ್ರಿ ಆಯಿತು. ಯಾವ ಮರ ಅಷ್ಟು ನೋವು ತಾಳ್ಮೆನೇ ಇಲ್ಲ ಬ್ರೋ. ಅವನು ಎಷ್ಟು ಹಾರು ಹೊಡ್ಯದ ನೋಡ್ರಿ ಅವ. ನನಗೆ ಟೈಮ್ ಹೆಚ್ಚಾಗಿದ್ರೂ ನಾನು ಹೊಡ್ಯೋದಿಲ್ಲ. ಏನು ಇವ ರೀ ಅವ ಮಬ್ಬಡ್ಸಿ ಮಗ. ಓಕೆ ಬಂದ್ವಿ ನಾವು. ಆನ್ ಪಾಯಿಂಟ್ ಬರ್ತೀವಿ ನಾವು, ಆನ್ ಪಾಯಿಂಟ್. ಇದು ಗೋಪಾಲನ್ ಮಾಲ್ ಆ ಕಡೆ ಐತೆ ನೋಡ್ರಿ. ಸೊ ಇದೇ ನಮ್ಮ ಆಫೀಸ್. ಅರೆ ಸೊ ಪಾರ್ಕಿಂಗ್ ಇದು. ಇಲ್ಲೇ ಪಾರ್ಕ್ ಮಾಡೋಣ, ಈಸಿ ಟು ಗೋ. ಆಮೇಲೆ ವಿಡಿಯೋ ಮಾಡ್ತಿದ್ಯಾ? ಸಿಂಹ ನಮ್ಮ ನನ್ನ ಫ್ರೆಂಡ್ ತೊಗೊಂಡಿದ್ದಪ್ಪ ಅದ. ಈಗ ಚಾ ಕುಡಿಯಕ್ಕೆ ಹೊಂಟಿವಿ. ಚಾ ಅಣ್ಣ ಮಡಿಕೇರಿ ನಮ್ಮ ಭಾಷೆ ಕಲ್ತ್ಬಿಟ್ಟನು ಫುಲ್. ಎಲ್ಲ ಗೊತ್ತಾಯ್ತು ನಂಗೆ ಅಂತ. ಅದೇ ಡೈಲಾಗ್ ಅಲ್ಲ ಹೆಂಗೆ? ಒಂದೆರಡು ಡೈಲಾಗ್ ಹೊಡಿ ಉತ್ತರ ಕರ್ನಾಟಕದಾಗ. ದಮ್ಮಯ್ಯ ಆಫೀಸ್ದಾಗ ಫುಲ್ ಡೈಲಾಗ್ ಹೊಡಿತಿರ್ತಾರೆ. ವಾಡ್ತಾರ. ನೈಟ್ ಸೀನ್ಸ್. ಊಟ ಮಾಡಕತ್ತಿ. ಏನಂತೀರಿ ಬ್ರೋ ಇದಕ್ಕೆ? ಪಲಾವ್ ಅಂತೀನಿ. ಇದಕ್ಕೆಲ್ಲ ಊಟ ಮಾಡ್ಬೇಕು. ಊಟ ಮಾಡಕತ್ತೀನಿ ನೋಡ್ರಿ, ನಮ್ಮಣ್ಣ ಫುಲ್ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದ. ಏನದ? ಭೋಜನ ಮಾಡಕತ್ತೀನಿ. ನೀಟ್ ಮಾಡಕ ಸುಮ್ಮನೆ ಇಲ್ಲೋ ಕೇಳದೆ ಹಿಂಗೆ ಹಿಂಗೆಲ್ಲ ಮಾಡ. ಯಾಕೆ ಮಾಡಕ್ ಗುರು ಸುಮ್ಮನೆ ಯಾಕ
ಅನ್ನ ಓಟಿ ಮಾಡಿ ಫಾಲೋವರ್ಸ್ ನೋಡ್ರಪ್ಪ 125 मुंह से सुपारी निकाल के बात कर रहे बाबा ಐಸ್ ಕ್ರೀಮ್ ಇದು ಸ್ಟ್ರೇಟ್ ಅಲ್ಲ ಮತ್ತೇನಕ್ಕೆ ಈ ಕಡೆ ಅನ್ನ ಕೂರ್ಗ್ ಅದು ಸಿಂಬಲ್ ಇರ್ತೈತೆ ನೋಡ್ರಿ ಅದು ಕೂರ್ಗ್. ನಮ್ಮ ಸ್ಕೂಲ್ನಾಗೆಲ್ಲ ಹಂಗೆ ಇರ್ತಿತ್ತು, ಗಾಡಿಗೆ ಹಾಕೊಂಬಂದ್ಬಿಡ್ತಿದ್ರು. ಜಾಲಿ ಎಲ್ಲ ಜಾಲಿ ಓಟಿ ಐತಾನೆ, ಓಟಿ ಐತಾ 8 hours ಓಟಿ ಎಲ್ಲ ಚಿಲ್ಲು ಬ್ರೋ. ಅಪ್ಪ ಇದ್ರ ಅಪ್ಪ ಅಲ್ಲ, ನೀರು ಕುಡಿದೆ ಈ ಸೇಮ್ ಅಲ್ಲ ಬ್ರೋ. ಆದ್ಮೇಲೆ ಅದು ಕೊಟ್ಟೆ. ಅಣ್ಣ ಮದುವೆ ಆದ್ಮೇಲೆ ಮೊದಲು ಆರಸಿತ್ತ ಫುಲ್ ಲಾಂಗ್ ಟೂರ್ಸ್. ನೋಡ್ರಿ ಇದು ಸಜೆಷನ್ ಏನಂತಂದ್ರೆ ಮದುವೆ ಆಗ್ಬಾರ್ದು. ಫ್ಯಾಮಿಲಿ ಪ್ಲಾನಿಂಗ್ಸ್ ಎಲ್ಲ ಬರುತ್ತೆ. ಬಾಯ್ ಬ್ರೋ, ವಿಲ್ ಮೀಟ್ ಯು ಎವ್ರಿ ಡೇ. ಆಗುತ್ತೆ ಚಲೋ ಬಾಯ್. ಬಾಯ್ ಟಾಟಾ ಗುಡ್ ಬಾಯ್. ಈಗ 1 ಗಂಟೆ ಆದ್ರೂ ಬೆಂಗಳೂರು ಸಾಯಲ್ಲ ಅನ್ನಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ನೋಡಿಬಿಡ್ರಿ. ಈಗ ನಮ್ಮ ಊರ ಕಡೆ ಅಂತೂ ದೆವ್ ಅಡ್ಡಾಡೋದು ಟೈಮ್ ಅಂತಾರ, ಈ ಕಡೆ ಇವೆಲ್ಲ ದೆವ್ಗಳು ಅನ್ಕೋಬೋದು ನಾವು, ಇನ್ಕ್ಲೂಡಿಂಗ್ ಮೀ. ಸೊ ಈಗ ಒಂದು ಅಂಜಿಕೆ ನನಗಂತಂದ್ರೆ ನಾಯಿಗಳ್ದು. ನಾಯಿಗಳು ಸಿಕ್ಕಾಪಟ್ಟೆ ಇರ್ತಾವ, ಬಟ್ ಪಾಪ ಏನು ಮಾಡಲ್ಲ, ನನಗೆ ಇನ್ನೂ ಊಟ ಏನು ಮಾಡಿಲ್ಲ. ಬಟ್ ನನಗೆ ನಾಯಿ ಅಂದ್ರೆ ಸ್ವಲ್ಪ ಅಂಜಿಕೆ. ಮುಂದೆ ಬಿಟ್ವಿ ರೂಮ್ಗೆ. ಎಸ್, ಫೈನಲಿ ಬಂದ್ಬಿಟ್ವಿ. ಸೊ ಗೈಸ್, ಹೆಂಗೆ ಅನ್ನಿಸ್ತು ನಿಮಗೆ ಈ ವ್ಲಾಗ್? ಹೇಳ್ರಿ, ಕಮೆಂಟ್ ಮಾಡಿರಿ. ಸೊ ನೋಡ್ಕೊರಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.